ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅಂಗನವಾಡಿ ಕಾರ್ಯಕರ್ತರೇ, EPFO ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, KSRTC ನೌಕರರೇ, ಈ ದಿನ ಮಂಡನೆಯಾದಂತಹ 2026-27ನೇ ಸಾಲಿನ ಯೂನಿಯನ್ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನೌಕರರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬೆಟ್ಟದಷ್ಟು ನಿರೀಕ್ಷೆಗಳು. ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ನಮ್ಮ ಸೌಲಭ್ಯಗಳು ನಮಗೆ ಸಿಗತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ನಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ, ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸಂಬಳ ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆಗಳಲ್ಲಿದ್ದರು. EPFO ನೌಕರರು ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆ ಇದ್ದರು. ಆದರೆ ಕೇಂದ್ರ ಬಜೆಟ್ನಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶುಭ ಭಾನುವಾರ. ಈ ದಿನ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಬಜೆಟನ್ನು ಮಂಡನೆ ಮಾಡಿತು. ಆರ್ಥಿಕ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಈ ದಿನ ಬಜೆಟನ್ನು ಮಂಡನೆ ಮಾಡಿದರು. ಈ ಬಜೆಟ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ದು, ಬೆಟ್ಟದಷ್ಟು ನಿರೀಕ್ಷೆಗಳು. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ EPFO ಪಿಂಚಣಿದಾರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಗತ್ತೆ ಅನ್ನೋ ಒಂದು ನಿರೀಕ್ಷೆಗಳಿದ್ರು. ಆದರೆ ಕೇಂದ್ರ ಸರ್ಕಾರ ನಮಗೆಲ್ಲರಿಗೂ ಕೊಟ್ಟಿದ್ದು ಇಲ್ಲಿದೆ ನೋಡಿ. ಬಂಪರ್ ಗಿಫ್ಟ್, ಭರ್ಜರಿ ಗಿಫ್ಟ್ ಸಿಕ್ಕಿದ್ದು ಚೆಂಬು ಚಿಪ್ಪು. ಏನೆಲ್ಲ ಸೌಲಭ್ಯ ಇದೆ ನೋಡೋಣ ಬನ್ನಿ. ಮಂಡನೆಯಾಗಿದೆ. ಸರ್ಕಾರಿ ನೌಕರರು ಈ ಬಜೆಟ್ನಲ್ಲಿ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆ ನಿರೀಕ್ಷೆಗಳು ಖಂಡಿತವಾಗಿಯೂ ಈಡೇರಿಲ್ಲ. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ನೇರವಾಗಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಯನ್ನು ಘೋಷಣೆ ಮಾಡಿಲ್ಲ. ಯಾವುದೇ ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ನೀಡಿಲ್ಲ. ಯಥಾವತ್ತಿನಲ್ಲೇ ಉಳಿಸಲಾಗಿದೆ. ಆದರೆ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳು, ನಬಾರ್ಡ್ ಹಾಗೂ RBIನ ನಿವೃತ್ತ ಪಿಂಚಣಿದಾರರಿಗೆ ಇತ್ತೀಚೆಗೆ ವೇತನ ಹಾಗೂ ಪಿಂಚಣಿಯನ್ನು ಪರಿಷ್ಕರಣೆಯನ್ನು ಮಾಡಿದೆ. ಅದನ್ನು ಈ ಬಜೆಟ್ನಲ್ಲಿ ಅನುಮೋದನೆಯನ್ನು ನೀಡಿದೆ. ಜನವರಿ 2022ರಲ್ಲಿ ಅನುಮೋದನೆ ಮಾಡಿತ್ತು. ಬಜೆಟ್ ಸಮಯದಲ್ಲೂ ಕೂಡ ಇದನ್ನು ಸರ್ಕಾರ ಪ್ರಸ್ತಾಪ ಮಾಡಿದೆ. ಪ್ರಮುಖ ಸೌಲಭ್ಯಗಳು ಏನು ಅಂದರೆ, ವಿಮಾ ಕಂಪನಿಯ ನೌಕರರು ಮೂಲ ವೇತನ DA 14% ಹೆಚ್ಚಳ ಆಗಿದೆ. ಸುಮಾರು 43,247 ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರ NPS ನ್ಯೂ ಪೆನ್ಷನ್ ಸ್ಕೀಮ್ನ ಕೊಡುಗೆಯನ್ನು ಸರ್ಕಾರ ಈವರೆಗೂ ಕೊಡ್ತಿದ್ದಂಥ 10%ಅನ್ನು 14%ಗೆ ಹೆಚ್ಚಳ ಮಾಡಿದೆ. ಅದು ಆಗಸ್ಟ್ 2022ರಿಂದ ಪೂರ್ವಾನ್ವಯ ಆಗುವಂತೆ ಜಾರಿ ಮಾಡಿದೆ. ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅದೇ ರೀತಿ ನಬಾರ್ಡ್ ಉದ್ಯೋಗಿಗಳಿಗೆ ವೇತನ ಹಾಗೂ ಭತ್ಯೆಗಳಲ್ಲಿ 20% ಹೆಚ್ಚಳ ಮಾಡಿದೆ. ಇದಕ್ಕಾಗಿ 510 ಕೋಟಿಯನ್ನು ಮೀಸಲಾಗಿ ಇಡಲಾಗಿದೆ. ಮತ್ತು ಏನು ಹೆಚ್ಚಳಕ್ಕೆ ಸಂಬಂಧಪಟ್ಟಾಗೆ ಅರಿಯರ್ಸ್ ಕೊಡೋಕ್ಕೆ 269 ಪಿಂಚಣಿದಾರರು ಹಾಗೂ 457 ಕುಟುಂಬಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. RBI ಹಾಗೂ ನಬಾರ್ಡ್ ಪಿಂಚಣಿದಾರರಿಗೆ ಸುಮಾರು 23,500 ಜನರಿಗೆ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಲಾಗಿದೆ. ಪೆನ್ಷನನ್ನು ರಿಫಿಕ್ಸನ್ನು ಮಾಡಿದೆ. ಕುಟುಂಬ ಪಿಂಚಣಿದಾರರಿಗೆ ಸ್ಥಿರವಾಗಿ ಅಂದರೆ ಸುಮಾರು 30% ದರದಲ್ಲಿ 14,615 ಕುಟುಂಬಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಸಾಮಾನ್ಯವಾಗಿ DA ಹಾಗೂ DR ನಿರೀಕ್ಷೆ 2-3% ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. 2026ರಿಂದಲೇ ಪೂರ್ವಾನ್ವಯ ಆಗುವಂತೆ ಅದನ್ನು ಕೂಡ ಕೊಡುವಂಥ ಚಾನ್ಸಸ್ ಇದೆ. ಆದರೆ ಬಜೆಟ್ನಲ್ಲಿ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪಗಳು ಇಲ್ಲ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಒಟ್ಟಾರೆ ಪರಿಣಾಮ ಸುಮಾರು 92,000 ಪ್ಲಸ್ ಜನರಿಗೆ ಸುಮಾರು
8,170 ಕೋಟಿ ವೆಚ್ಚದಲ್ಲಿ ಇದು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ. ಬಜೆಟ್ನಲ್ಲಿ ಯುವಶಕ್ತಿ ಸ್ವಾವಲಂಬನೆಗೆ ಕೇಂದ್ರೀಕೃತವಾಗಿದೆ. ಸರ್ಕಾರಿ ಸಿಬ್ಬಂದಿಗಳಿಗೆ ಯಾವುದೇ ವಿಶೇಷವಾದ ಘೋಷಣೆಯನ್ನು ಸರ್ಕಾರ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ EPFO ಪಿಂಚಣಿದಾರರು ಕೂಡ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ EPFO ಪಿಂಚಣಿದಾರರು, ನಮಗೆ ಕನಿಷ್ಠ ಪಿಂಚಣಿಯನ್ನು ಸುಮಾರು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಈಗಿರುವಂಥ 1,000 ರೂಪಾಯಿಯಿಂದ ಅದನ್ನು 7,500 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಹಾಗಾಗಿ ಬಜೆಟ್ರಿ ಹೆಲ್ಪ್ ಅನ್ನು ಕಳೆದ ವರ್ಷ ಕೊಟ್ಟಂಥ 11,000 ಕೋಟಿಯನ್ನು 50,000 ಕೋಟಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಮನವಿಯನ್ನು ಮಾಡ್ಕೊಂಡ್ರೂ ಕೂಡ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತ ಘೋಷಣೆಯನ್ನು ಬಜೆಟ್ನಲ್ಲಿ ಮಾಡಿಲ್ಲ. ಇದು ಇನ್ನೂ ನಿರೀಕ್ಷೆಯ ಹಂತದಲ್ಲಿ ಇದೆ. ಮುಂದೆ ಬಜೆಟ್ನ ಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ ನಂತರ EPFO EPSಗೆ ಎಷ್ಟು ಹಣವನ್ನು ಮೀಸಲಾಗಿ ಇಟ್ಟಿದೆ ಅಂತ ನೋಡಿಕೊಂಡು ಯಾವಾಗ ಜಾರಿಗೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿದೆ. ನಿರೀಕ್ಷಿತ ಬದಲಾವಣೆ ಏನು ಅಂದರೆ, ಸರ್ಕಾರವು ಕನಿಷ್ಠ ಪಿಂಚಣಿಯಿಂದ ಈಗಿರುವಂಥ 1,000ದಿಂದ 5,000ದಿಂದ 5,000 ಅಥವಾ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಇದು ಹಣದುಬ್ಬರ ಹಾಗೂ ಜೀವನ ವೆಚ್ಚವನ್ನು ಗಮನಿಸಿ ಖಂಡಿತವಾಗಿಯೂ ಮಾಡಬೇಕಾದಂಥ ಕೆಲಸ. 2014ರಲ್ಲಿ ಸರ್ಕಾರ 1,000 ರೂಪಾಯಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅಂದರೆ 16 ವರ್ಷ ಕಳೆದರೂ ಕೂಡ ಇದುವರೆಗೂ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿಲ್ಲ. ಇದರ ಜೊತೆಯಲ್ಲಿ EPS ವ್ಯಾಪ್ತಿಯಲ್ಲಿ ತಿಂಗಳಿಗೆ ಸ್ಯಾಲ್ರಿ ಲಿಮಿಟನ್ನು ಈಗಿರುವಂಥ 15,000 ರೂಪಾಯಿಯನ್ನು 25,000 ರೂಪಾಯಿಗಳಿಗೆ ವಿಸ್ತರಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದ್ರ ಬಗ್ಗೆ ಕೂಡ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿಗಳು, ಘೋಷಣೆಗಳು ಆಗಿಲ್ಲ. ತಿಂಗಳಿಗೆ 25,000 ರೂಪಾಯಿವರೆಗೂ ವೇತನದ ಉದ್ಯೋಗಗಳಿಗೆ ವಿಸ್ತರಿಸುವ ಸಾಧ್ಯತೆ ಇದೆ. ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿದವರಿಗೆ, ಖಾಸಗಿ ವಲಯದ ನಿವೃತ್ತರಿಗೆ ಇದರಿಂದ ದೊಡ್ಡ ಲಾಭ ಆಗತ್ತೆ. ಇದನ್ನು ವಿಸ್ತರಿಸುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಯಾರಿಗೆ ಅನ್ವಯ ಆಗತ್ತೆ ಅಂತ ಹೇಳಿದ್ರೆ, EPS 95 ಯೋಜನೆ ಅಡಿಯಲ್ಲಿ ನಿವೃತ್ತರಾದವರಿಗೆ ಈಗ ಪಡೆಯುತ್ತಿರುವಂತಹ 1,000 ರೂಪಾಯಿ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅದು ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆಗಳಿದೆ. UAN ಚಾಲ್ತಿಯಲ್ಲಿರುವಂತಹ ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗತ್ತೆ. ಅದ್ರ ಜೊತೆಯಲ್ಲಿ ಬಹಳ ನಿರೀಕ್ಷೆ ಮಾಡ್ತಿದ್ದಂಥ ನಮ್ಮ ತಾಯಿಯಂದಿರು, ಮಕ್ಕಳ 2ನೇ ತಾಯಿಯರಾಗಿರುವಂತಹ ಎಲ್ಲ ಮಾತೆಯರು, ಅಂಗನವಾಡಿ ಕಾರ್ಯಕರ್ತರು ಕೇಂದ್ರ ಬಜೆಟ್ 2026-27ರ ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಫೆಬ್ರವರಿ 1 ಅಂದರೆ ಈ ದಿನ ಮಂಡನೆ ಆಗಿತ್ತು. ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ ವಿಶೇಷವಾದ ಗಿಫ್ಟ್ಗಳು ಘೋಷಣೆ ಆಗಿಲ್ಲ. ಅಂಗನವಾಡಿ ಕಾರ್ಯಕರ್ತರು ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಬೇಕು, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಗೌರವಧನ ಹೆಚ್ಚಳ ಮಾಡಿ ಅಂತ ಹೇಳಿ ತಿಳಿಸಿದ್ರು. ಆದರೆ ಗೌರವಧನವನ್ನು ಹೆಚ್ಚಳ ಮಾಡಿಲ್ಲ. ಕೇಂದ್ರ ತನ್ನ ಪಾಲಿನ ಗೌರವಧನವನ್ನು 8,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ, ಗೌರವಧನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಅವರಿಗೆ ನಿವೃತ್ತಿ ವೇತನವನ್ನು ಕೊಡೋ, ಗ್ರ್ಯಾಚ್ಯುಟಿ ಕೊಡೋ ವಿಚಾರದಲ್ಲಿ ಹಾಗೂ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋ ವಿಚಾರದಲ್ಲಿ ಯಾವುದೇ ಘೋಷಣೆ ಮಾಡದೇ ಇರೋದು ತುಂಬ ನಿರಾಶಾದಾಯಕವಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಸ್ನೇಹಿತರೆ, ಸರ್ಕಾರಿ ನೌಕರರಿಗೂ ಹಾಗೂ ಇತರೆಯವರಿಗೆ ಆದಾಯ ತೆರಿಗೆ ಕಾಯ್ದೆ 2025 ಇದೇ ಏಪ್ರಿಲ್ 1ರಿಂದ ಜಾರಿ ತರಲಾಗತ್ತೆ. ನಿಯಮಗಳು ಹಾಗೂ ತೆರಿಗೆ ರಿಟರ್ನ್ಸ್ ಫಾರ್ಮ್ಗಳನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಇದೇ ವೇಳೆ ತಿಳಿಸಿದ್ದಾರೆ.
ಏಪ್ರಿಲ್ 1ರಿಂದ 6 ದಶಕಗಳಷ್ಟು ಹಳೆಯದಾದ ತೆರಿಗೆ ಕಾನೂನಿಗೆ ಬದಲಾವಣೆ ತಂದು ಹೊಸ ತೆರಿಗೆ ಕಾಯ್ದೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಜಾರಿಗೆ ಬರುತ್ತೆ. 2026-27 ಬಜೆಟ್ನಲ್ಲಿ ತೆರಿಗೆಗೆ ಕಾನೂನಿನಲ್ಲಿ ಮಾಡಲಾದ ಬದಲಾವಣೆಗಳನ್ನು ಹೊಸ ಕಾನೂನಿನಲ್ಲಿ ಸೇರಿಸಲಾಗತ್ತೆ ಅಂತ ಹೇಳಿ ತಿಳಿಸಿದರೆ, ಲೋಕಸಭೆಯಲ್ಲಿ ತಮ್ಮ ಬಜೆಟ್ ಭಾಷಣದಲ್ಲಿ ನೇರ ತೆರಿಗೆ ಸಂಹಿತೆ ದಾಖಲಾತಿ ಸಮಯದಲ್ಲಿ ಪೂರ್ಣಗೊಳಿಸಲಾಗುವುದು. ಆದಾಯ ತೆರಿಗೆ ಕಾಯ್ದೆ 2025 ಏಪ್ರಿಲ್ 1, 2026ರಿಂದ ಜಾರಿಗೆ ಬರುತ್ತೆ. ಇದರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇದೇ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿಗೆ ನಿಲ್ಲಿಸಲಾಗಿದೆ. ವೃದ್ಧರಿಗೆ ಮಾತ್ರ 1 ಲಕ್ಷಕ್ಕೆ ಡಬಲ್ ಘೋಷಣೆಯನ್ನು ಮಾಡಲಾಗಿದೆ. ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹೊಸ ಯಾವುದೇ ಸೌಲಭ್ಯಗಳು ಘೋಷಣೆ ಆಗಿಲ್ಲ. 8ನೇ ವೇತನ ಆಯೋಗದ ಪೂರ್ಣ ಜಾರಿ ಮುಂದಿನ ವರ್ಷ 2027ರಲ್ಲಿ ಜಾರಿಯಾಗೋ ಸಾಧ್ಯತೆ ಇದೆ. ಆದ್ದರಿಂದ ಸೂಚನೆಗಳನ್ನು ನಿರೀಕ್ಷೆ ಮಾಡ್ತಾಯಿದೆ. ಹಿಂದಿನ ಘೋಷಣೆಗಳಿಗೆ ಮುಖ್ಯವಾಗಿರುತ್ತೆ. ಪ್ರಮುಖವಾಗಿ 8ನೇ ವೇತನ ಆಯೋಗದಲ್ಲಿ 2025 ಜನವರಿ 17ಕ್ಕೆ ಘೋಷಣೆಯಾಗಿತ್ತು. ಜನವರಿ 1, 2026ರಿಂದಲೇ ಜಾರಿಗೆ ಬರುತ್ತೆ. ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಯಲ್ಲಿ 25% ರಿಂದ 30% ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಮಾಹಿತಿ ಪ್ರಕಾರ 1 to ಡಬಲ್ ಆಗುತ್ತೆ. ಪ್ಲಿಟ್ಮೆಂಟ್ ಫ್ಯಾಕ್ಟರ್ ಈಗಿರುವಂಥ 2.6ಇಂದ 2.85ಗೆ ಸೇರುತ್ತೆ. ಇದರಿಂದಾಗಿ ಸುಮಾರು 49 ಲಕ್ಷ ಸರ್ಕಾರಿ ನೌಕರರು, 65 ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ. ಕನಿಷ್ಠ ಪಿಂಚಣಿ ಈಗಿರುವಂಥ 9,000 ರೂಪಾಯಿಯಿಂದ 25,200 ರೂಪಾಯಿವರೆಗೆ ಏರ್ಬೋದು ಅಂತ ಹೇಳಿ ತಿಳಿದು ಬಂದಿದೆ. ಅದೇ ಇನ್ಕಮ್ ಟ್ಯಾಕ್ಸು ಈಗ ಹಳೆ ಫಾರಮ್ಮೇ ಮುಂದುವರಿಯುತ್ತೆ. 0 ಇಂದ 4 lakhsವರೆಗೂ 0, 0 ಇಂದ 8 lakhsವರೆಗೂ 5%, 8 lakhsಯಿಂದ 12 ಲಕ್ಷದವರೆಗೂ 10%, 12 ಲಕ್ಷದಿಂದ 16 ಲಕ್ಷದವರೆಗೂ 15%, 16 ಲಕ್ಷದಿಂದ 20 ಲಕ್ಷದವರೆಗೂ 20%, 20 ಲಕ್ಷದಿಂದ 24 ಲಕ್ಷದವರೆಗೂ 25%, 25 ಲಕ್ಷಕ್ಕೂ ಹೆಚ್ಚಿದರೆ 30% ಇನ್ಕಮ್ ಟ್ಯಾಕ್ಸು ಹಳೆ ಇದೆ ಮುಂದುವರೆದಿದೆ. ಸರ್ಕಾರಿ ನೌಕರರು, ಪಿಂಚಣಿದಾರರು, ಅಂಗನವಾಡಿ ಕಾರ್ಯಕರ್ತರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಅವರ ನಿರೀಕ್ಷೆಗಳು ಈಡೇರಿಲ್ಲ. ಇನ್ನು ಪೂರ್ಣ ಪ್ರಮಾಣದ ಬಜೆಟ್ನ ವಿಶ್ಲೇಷಣೆ ಮಾಡಿದ ನಂತರ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋವನ್ನು ಮುಂದೆ ತರ್ತೀನಿ. ಈ ಮಾಹಿತಿ ನೋಡಿದ್ದಕ್ಕೆ